ಹೆಸರು ಡಾಲಿ ಹರಿ ಅಂತ. ಇವ್ರೇನಪ್ಪ ಕೇಳಿದ್ದಾರೆ ಅಂತಂದರೆ 2024ರಲ್ಲಿ ಏನು ಪಡ್ಕೊಂಡ್ರಿ ಏನು ಕಳ್ಕೊಂಡ್ರಿ ಅಣ್ಣ, ಯೂಟ್ಯೂಬಿಂದ ಅಮೌಂಟ್ ಬರುತ್ತಾ? ನನಗೆ ಯಾರ್ಯಾರೆಲ್ಲ ಏನೇನು ಪ್ರಶ್ನೆ ಕೇಳಿದ್ದಾರೆ ಅವ್ರಿಗೆ ನಾನು ಏನು ಉತ್ತರ ಕೊಡ್ತೀನಿ ಅಂತ ನೀವು ಮುಂದೆ ವಿಡಿಯೋದಲ್ಲಿ ನೋಡ್ತಾ ಹೋಗ್ತೀರಿ. ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಹೊಸ ಮಾತಾಡ್ತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಾ KV ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್. ಏನಪ್ಪ, ತುಂಬ ದಿನಗಳ ನಂತರ ಯೂಟ್ಯೂಬಲ್ಲಿ ಕಾಣಿಸ್ಕೊಳ್ತಾ ಇದ್ದೀನಿ ಅಂತ ನೀವು ನೋಡ್ತಾ ಇದ್ದೀರಾ. ಸುಮಾರು ಒಂದು 8 ತಿಂಗಳಾಗಿರ್ಬೋದು ನಾನು ಯೂಟ್ಯೂಬಲ್ಲಿ ಲಾಗ್ಸು ಮತ್ತು ಏನೇ ಆಗಲಿ ಅಪ್ಡೇಟ್ ಕೊಟ್ಟಿಲ್ಲ. ಜಸ್ಟು ಒಂದು 3 ಮಂತ್ಸ್ ಹಿಂದಗಡೆ ನಮ್ಮ ಧ್ವನಿ ಕೇಳದೆ ಅನ್ನೋವಂಥ ಒಂದು ಶಾರ್ಟ್ ಮೂವಿನ ಲಾಂಚ್ ಮಾಡಿದ್ವಿ, ಟೈಟಲನ್ನು ಅಷ್ಟೇ. ಬೇರೆ ಯಾವುದು ಲಾಗ್ಸ್ ಏನೂ ಅಪ್ಡೇಟ್ ಮಾಡಿಲ್ಲ. 8 ಮಂತ್ಸಿಂದ ಮಾಡೋಕ್ಕಾಗಿಲ್ಲ. ಸೊ ಮತ್ತೆ ರೀಸ್ಟಾರ್ಟ್ ಮಾಡೋಣ ಅಂತ ಇದ್ದೀನಿ. ಮತ್ತು ಎಲ್ಲರೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ದಯವಿಟ್ಟು KV ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇನ್ನೇನು ಕೆಲವೇ ದಿನಗಳಲ್ಲಿ ನಮ್ಮದು ಇನ್ನೊಂದು ಶಾರ್ಟ್ ಮೂವಿ ರಿಲೀಸ್ ಆಗ್ತಾ ಇದೆ. ಓಕೆ, ನೇರವಾಗಿ ವಿಷಯಕ್ಕೆ ಬರ್ತೀನಿ. 8 ತಿಂಗಳಿಂದ ಯಾಕೆ ವೀಡಿಯೋಸ್ ಬಂದಿಲ್ಲ? ಮತ್ತು ತುಂಬ ಜನ ಕೇಳಿದ್ರಿ ಏನಕ್ಕೆ ವೀಡಿಯೋಸ್ ಮಾಡ್ತಾಯಿಲ್ಲ, ವೀಡಿಯೋಸ್ ಮಾಡಿ ಅಂತ. ಮತ್ತು ಈ ಥರದ ಕಂಟೆಂಟ್ ಮಾಡಿ, ಈ ಥರದ ವಿಷಯದ ಬಗ್ಗೆ ವೀಡಿಯೋ ಮಾಡಿ ಅಂತ ತುಂಬ ಜನ ಕೇಳಿದ್ರಿ. ಯಾರ್ಯಾರಿಗೆ ನಾನು ರೆಸ್ಪಾನ್ಸ್ ಮಾಡೋಕ್ಕಾಗಿಲ್ಲ, ಯಾರ್ಯಾರಿಗೆ ನೀವು ಹೇಳಿದ್ದು ವೀಡಿಯೋ ಮಾಡೋಕ್ಕಾಗಿಲ್ಲ, ಎಲ್ರಿಗೂ ಸಾರಿ. ಮತ್ತೆ ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇಷ್ಟು ದಿನಗಳಿಂದ ಯಾಕಪ್ಪ ವೀಡಿಯೋ ಬಂದಿಲ್ಲ ಅಂತಾರೆ, ಹೇಳ್ಕೊಳಕ್ಕಾಗದೇ ಇರುವಂಥ ಕೆಲವೊಂದು ಘಟನೆಗಳು ನಡೀತವೆ. ಎಲ್ಲರ ಜೀವನದಲ್ಲೂ ಇರುತ್ತೆ, ಅದು ಜಸ್ಟ್ ಕಾಮನ್ನು. ಬಟ್ ನನ್ನ ಲೈಫಲ್ಲೇ ಅದು ನನಗೆ ಒಂಥರ ಬ್ಲ್ಯಾಕ್ ಮಾರ್ಕ್ ಥರ ಆಯಿತು. ಸೊ ನನಗೆ ಯಾವುದೇ ವೀಡಿಯೋಸ್ ಮಾಡೋಕ್ಕಾಗಿಲ್ಲ. ಸೊ ನಾನು ಫುಲ್ ಅಪ್ಸೆಟ್ ಆಗಿಬಿಟ್ಟಿದೆ. ಸೊ ಈಗ ಮತ್ತೆ ನಾನು ಲೈಫ್ನ ರೀಸ್ಟಾರ್ಟ್ ಮಾಡ್ತಾ ಯೂಟ್ಯೂಬೆಲ್ಲ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿಮ್ಮ ಸಪೋರ್ಟು ಯಾವಾಗಲೂ ಹಿಂಗೆ ಇರಲಿ ಅಂತ ಕೇಳ್ತಾ, ಮತ್ತು ಇನ್ನೊಂದು ಹೇಳೋಕ್ಕೆ ಏನಪ್ಪ ಇಷ್ಟಪಡ್ತೀನಿ ಅಂತಂದರೆ, ಜೀವನದಲ್ಲಿ ಕಷ್ಟಗಳು ಎಲ್ರಿಗೂ ಬರುತ್ತೆ. ನಾವು ಜೀವನದಲ್ಲಿ ಹೆಂಗೆ ಬದುಕಬೇಕು ಅಂತ ಕಲ್ತ್ಕೊಳೋಕ್ಕಿಂತ ಕಷ್ಟಗಳು ಬಂದಾಗ ಹೆಂಗೆ ಬದುಕಬೇಕು ಕರುಣಂತರ ಅಂತ ಕಲ್ತ್ಕೊಳೋದು ತುಂಬ ಮುಖ್ಯ ಆಗಿರುತ್ತೆ. ಸೊ ಇದು ಹೇಳ್ತಾ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಇನ್ಸ್ಟಾಗ್ರಾಮ್ ಪೇಜಲ್ಲಿ ಮಾತುಕತೆ ಅನ್ನುವಂಥ ಪ್ರೋಗ್ರಾಮ್ ಮಾಡ್ತೀನಿ. ನಿಮ್ಮ ಜೊತೆ ನೀವು ಕೇಳಿದಂಥ ಪ್ರಶ್ನೆಗೆ ಉತ್ತರ ಕೊಡ್ತೀನಿ ವಿಡಿಯೋ ಮೂಲಕ ಯೂಟ್ಯೂಬಲ್ಲಿ ಅಂತ ಹೇಳಿದ್ದೆ. ಸೊ ಗೈಸ್, ಇವಾಗ ನನಗೆ ಯಾರ್ಯಾರೆಲ್ಲ ಏನೇನು ಪ್ರಶ್ನೆ ಕೇಳಿದ್ದಾರೆ ಅವ್ರಿಗೆ ನಾನು ಏನು ಉತ್ತರ ಕೊಡ್ತೀನಿ ಅಂತ ನೀವು ಮುಂದೆ ವಿಡಿಯೋದಲ್ಲಿ ನೋಡ್ತಾ ಹೋಗ್ತೀರಾ. ಬನ್ನಿ ಗೈಸ್, ಈಗ ವಿಡಿಯೋ ಶುರು ಮಾಡೋಣ. ಮೊದಲನೇ ಪ್ರಶ್ನೆ, ಸ್ಕೇರ್ ಫೇಸ್ ಅಂತೆ. ಇವ್ರ ಹೆಸರು ಡಾಲಿ ಹರಿ ಅಂತ. ಡಾಲಿ ಹರಿ ಇನ್ಸ್ಟಾಗ್ರಾಮ್ ಐ ಡಿ ಅವರು. ಇವ್ರೇನಪ್ಪ ಕೇಳಿದ್ದಾರೆ ಅಂತಂದರೆ 2024ರಲ್ಲಿ ಏನು ಪಡ್ಕೊಂಡ್ರಿ ಏನು ಕಳ್ಕೊಂಡ್ರಿ, 2024ರಲ್ಲಿ ಏನು ಪಡ್ಕೊಂಡ್ರಿ ಏನು ಕಳ್ಕೊಂಡ್ರಿ ಅಂತ ಪ್ರಶ್ನೆ ಕೇಳಿದ್ದಾರೆ. ನಾನು ತುಂಬ ವ್ಯಕ್ತಿಗಳ ಪ್ರೀತಿ ಪಡ್ಕೊಂಡಿದ್ದೀನಿ. ಮತ್ತು ನಿಮ್ಮಂಥ ಎಷ್ಟೋ ಜನ ಫಾಲೋ ಮಾಡಿ ಇವಾಗ ಸಬ್ಸ್ಕ್ರೈಬ್ ಮಾಡಿರೋಂಥ ಸಪೋರ್ಟ್ನ ಪಡ್ಕೊಂಡಿದ್ದೀನಿ. ಮತ್ತು ಏನು ಕಳ್ಕೊಂಡಿದ್ದೀನಪ್ಪ ಅಂತಂದರೆ, ಕೆಲವೊಂದು ಬೇಡದೇ ಇರೋಂಥ ವ್ಯಕ್ತಿಗಳಿಗೆ, ಬೇಡದೇ ಇರೋಂಥ ವಿಷಯಗಳಿಗೆ ನಾನು ಅವ್ರಿಗೆ ಹೆಚ್ಚು ಒತ್ತನ್ನು ಕೊಟ್ಟು ನನ್ನ ಸಮಯವನ್ನು ನಾನು ಕಳ್ಕೊಂಡಿದ್ದೀನಿ. ಬೆಳಕೆ ಇಲ್ಲದ ದಾರಿಯಲ್ಲಿ ನಾನು ನಡೆಯಬಲ್ಲೆ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಬ್ರೋ. ಈ ನನ್ನ ಆನ್ಸರ್ ಏನಾದರೂ ಇಷ್ಟ ಆಗಿದರೆ ಕೆಳಗಡೆ ಬಂದು ಕಮೆಂಟ್ ಮಾಡಿ. ನಿಮ್ಮ ಕ್ವಶನ್ಗೆ ಆನ್ಸರ್ ನಾನು ಮಾಡಿದ್ದೀನಿ ಸರಿಯಾಗಿ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಸ್ಮೈಲ್ ಕ್ಯೂಟ್ ಮಂಜು ಅಂತೆ. ಇವರೇನಪ್ಪ ಕ್ವಶನ್ ಕೇಳಿದ್ದಾರೆ ಅಂತಂದರೆ, ಒಳ್ಳೆಯವರಾಗಿದ್ದರೆ ತಪ್ಪ ಸರಿನಾ ಅಂತ ಕ್ವಶನ್ ಕೇಳಿದ್ದಾರೆ. ಬ್ರೋ, ಈಗ ನನ್ನ ಮುಂದೆ ಯಾರಾದರೂ ತುಂಬ ಕೆಟ್ಟವ್ರು ಕಂಡ್ರೆ ಇವ್ರಿಗಿಂತ ನಾನೇ ಒಳ್ಳೆಯವನಪ್ಪ ಅಂತ ಅನಿಸುತ್ತೆ. ಆಮೇಲೆ ನೆಕ್ಸ್ಟು ನನಗಿಂತ ಒಳ್ಳೆಯವ್ರು ಯಾರಾದರೂ ಇನ್ನೂ ಅಂತ ನಮ್ಗೆ ಯಾರು ಅನಿಸಿದ್ರೆ ನಾನು ಕೆಟ್ಟವನು ಅನಿಸುತ್ತೆ. ಕೆಲವೊಂದು ಸಮಯದಲ್ಲಿ ನಾವು ಒಳ್ಳೆಯವರಾಗಿದ್ದರೂ ಕೂಡ ಅವ್ರಿಗೆ ನಮ್ಮ ಅವಶ್ಯಕತೆ ಇಲ್ಲ ಅಂತಂದರೆ ನಾವು ಅವ್ರಿಗೆ ಕೆಟ್ಟವರಾಗೇ ಕಾಣಿಸ್ತೀವಿ. ಒಂಥರ ಒಳ್ಳೆಯವರಾಗಿರೋದು ಸರಿ ತಪ್ಪು ಅಂತ ಹೇಳಕ್ಕೆ ಬರಲ್ಲ ಬ್ರೋ. ಪರಿಸ್ಥಿತಿ ಹೆಂಗಿರುತ್ತೆ ಹಾಗೆ. ಅವರು ನಮ್ಮನ್ನು ಯಾವ ರೀತಿ ಅರ್ಥ ಮಾಡ್ಕೊಂಡಿರ್ತಾರೆ, ಅವ್ರು ನಮ್ಮನ್ನು ಯಾವ ರೀತಿ ತಿಳ್ಕೊತಾರೆ ಅನ್ನೋದ್ರ ಮೇಲೆ ಹೋಗುತ್ತೆ. ಓಕೆ, ನೆಕ್ಸ್ಟ್ ಕ್ವೆಶನ್ ಹೋಗೋಣ. ನೆಕ್ಸ್ಟು ಕ್ರೇಜಿ ಕಿಲ್ಲರ್ ಅಂತೆ. ಇವ್ರೇನಪ್ಪ ಕ್ವೆಶನ್ ಕೇಳಿದಾರಂತೆ, ಡೋಂಟ್ ಡಿಪೆಂಡ್ ಆನ್ ಅದರ್ಸ್ ಹ್ಯಾಪಿನೆಸ್ ಆ್ಯಂಡ್ ಮೂಡ್. ಕರೆಕ್ಟ್. ಇವ್ರೇನಪ್ಪ ಕನ್ನಡದಲ್ಲಿ ಹೇಳ್ತೀನಿ, ಇನ್ನೊಬ್ರು ಹ್ಯಾಪಿನೆಸ್ಸು, ಇನ್ನೊಬ್ರು ಮೂಡಲ್ಲಿ ನಾವು ಡಿಪೆಂಡ್ ಅವ್ರ ಮೂಡ್ಗೆ ನಾವು ಡಿಪೆಂಡ್ ಆಗಿರಬಾರ್ದು ಅಂತ ಹೇಳಿದೆ. ಹೌದು, ಅದು ಕರೆಕ್ಟು. ಇನ್ನೊಬ್ರು ಮೂಡ್ಗೆ, ಇನ್ನೊಬ್ರು ಹ್ಯಾಪಿನೆಸ್ಗೆ ನಾವು ಡಿಪೆಂಡ್ ಆಗಿರಬಾರ್ದು. ಇನ್ನೊಬ್ರು ಹ್ಯಾಪಿನೆಸ್ಗೆ ನಾವು ಕಾರಣ ಆಗಿರಬೇಕು, ಬಟ್ ಅದಕ್ಕೆ ನಾವು ಡಿಪೆಂಡ್ ಆಗಿರ್ಬಾರ್ದು. ಇಟ್ಸ್ ಕರೆಕ್ಟ್ ಬ್ರೋ. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಶಶಿಕಲಾ ರಮೇಶ್, ಇವ್ರು ನಮ್ಮ ಅಕ್ಕ.
ನನ್ನ ಮಾತಿಂದ ಬೇಜಾರಾಗಿದ್ದರೆ ಸಾರಿ ಕಣೋ ಅಂತ ಏನೋ ಏನೋ ಅಂದಿರ್ತಾರೆ. ಸೊ ಅದಕ್ಕೆ ಏನೋ ನನ್ನ ಮಾತಿಂದ ಬೇಜಾರಾಗಿದ್ದರೆ ಸಾರಿ ಕಣೋ ಅಂತ ಹೇಳೋರೆ. ಪರವಾಗಿಲ್ಲ, ಇಟ್ಸ್ ಓಕೆ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ವಜ್ರ ಅಫಿಷಿಯಲ್ ಕುಮಾರ್ ಅವ್ರಿಗೆ ಏನಪ್ಪ ಪ್ರಶ್ನೆ ಕೇಳಿದ್ದಾರೆ ಅಂದರೆ, ಪ್ರಶ್ನೆ ಕೇಳಿಲ್ಲ ಆ್ಯಕ್ಚುಲಿ ಇವರು, ಆಗಿದ್ದೆಲ್ಲ ಒಳ್ಳೆಯದಕ್ಕೆ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಹೇಳಿದ್ದಾರೆ. ಹೌದು, ಕರೆಕ್ಟು. ನಮ್ಮ ಜೀವನದಲ್ಲಿ ಏನೇನು ಕಹಿ ಘಟನೆಗಳು ನಡೆದಿದೆ ಆಗಿದ್ದೆಲ್ಲ ಒಳ್ಳೆಯದಕ್ಕೆ ಅಂತಲೇ ತಿಳ್ಕೊಬೇಕು. ಯಾವಾಗಲೂ ಬಿ ಪಾಸಿಟಿವ್ ಆಗಿರಬೇಕು. ಕುಮಾರ್, ನೀವು ಹೇಳೋದು ಕರೆಕ್ಟು. ಆಗಿದ್ದೆಲ್ಲ ಒಳ್ಳೆಯದಕ್ಕೆ, ಮುಂದೆ ಆಗೋದೆಲ್ಲ ಒಳ್ಳೆಯದಕ್ಕೆ. ತುಂಬ ಚೆನ್ನಾಗಿದೆ. ಮತ್ತು ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನಚಿಕೇತ್ VN, ನನ್ನ ಫ್ರೆಂಡು ಏನಪ್ಪ ಪ್ರಶ್ನೆ ಕೇಳಿದ್ದಾನೆ ಅಂತ ನೋಡ್ತೀನಿ. ನನಗಂತೂ ಹೊಸದೇನೂ ಬೇಕಿಲ್ಲ, ಲೈಫ್ ಲಾಂಗ್ ಫ್ರೆಂಡ್ಶಿಪ್ ಹಿಂಗೆ ಇದ್ದರೆ ಸಾಕು. ಏನೂ ಪ್ರಶ್ನೆ ಕೇಳಿಲ್ಲ, ನಮ್ಮ ಫ್ರೆಂಡ್ಶಿಪ್ಪು ಲೈಫ್ ಲಾಂಗ್ ಹಿಂಗೆ ಇದ್ದರೆ ಸಾಕು ಅಂತ ಹೇಳೋನೆ. ಫ್ರೆಂಡ್ಶಿಪ್ ಅಂತ ಬಂದಾಗ ನನಗೆ ಒಂದೆರಡು ಲೈನ್ಸ್ ನೆನಪಾಗ್ತಿದೆ ವಿಷ್ಣುವರ್ಧನ್ ಅವ್ರದ್ದು. ಅವ್ರು ಹೇಳ್ಬೇಕು ಅನಿಸ್ತಿದೆ ಸ್ನೇಹದ ಬಗ್ಗೆ. ಒಂದು ಸಿನಿಮಾದಲ್ಲಿ ವಿಷ್ಣುವರ್ಧನ್ ಹೇಳ್ತಾ ಇರ್ತಾರೆ, ತಂದೆ ತಾಯಿ ಬಂಧು ಬಳಗ ಅಣ್ಣ ತಮ್ಮ ಇವ್ರು ಯಾರ ಹತ್ರನೂ ಹೇಳ್ಕೊಳಕ್ಕಾಗದೇ ಇರುವಂಥ ವಿಷಯಗಳನ್ನ ಒಬ್ಬ ಸ್ನೇಹಿತನ ಹತ್ರ ಮಾತ್ರ ಹೇಳ್ಕೊಳಕ್ಕೆ ಸಾಧ್ಯ ಅಂತ. ಸೊ ಇದು ಫ್ರೆಂಡ್ಶಿಪ್ ಬಗ್ಗೆ ಅಂತ ಬಂದಾಗ ನನಗೆ ನೆನಪಾಗಿದೆ ಲೈಫ್ಸು, ಹೇಳಬೇಕು ಅನಿಸ್ತು. ಏನೂ ಕ್ವಶನ್ ಕೇಳಿಲ್ಲ. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಅಣ್ಣ, ಯೂಟ್ಯೂಬಿಂದ ಅಮೌಂಟ್ ಬರುತ್ತಾ? ಯಾರಪ್ಪ ಇದು? ಹರ್ಷಿತಾ HS ಅಂತೆ. ಯೂಟ್ಯೂಬಿಂದ ಯಾವುದೇ ಅಮೌಂಟ್ ಬರ್ತಾ ಇಲ್ಲ. ಇನ್ನೊಂದು ಫಸ್ಟ್ ಆಫ್ ಆಲ್ ಹೇಳ್ಬಿಡ್ತೀನಿ, ತುಂಬ ಜನ ನನಗೆ ಎದುರುಗಡೆ ಸಿಕ್ಕಾಗ್ಬೋದು, ಮೆಸೇಜಲ್ಲಿ ಆಗ್ಬೋದು, ಕಮೆಂಟಲ್ಲಿ ಆಗ್ಬೋದು, ಅಣ್ಣ ನಿಂಗೆ ಯೂಟ್ಯೂಬಲ್ಲಿ ಅಮೌಂಟ್ ಬರುತ್ತಾ, ಇನ್ನೊಂದ್ರಲ್ಲಿ ಅಮೌಂಟ್ ಬರುತ್ತಾ? ಓಪನ್ ಆಗಿ ಹೇಳ್ತೀನಿ ಕೇಳಿ, ನಂಗೆ ಯಾವುದ್ರಲ್ಲೂ ಇಲ್ಲಿವರೆಗೂ ಯಾವುದೂ ಅಮೌಂಟ್ ಬಂದಿಲ್ಲ. ಓಪನ್ ಆಗಿ ತೋರಿಸ್ತೀನಿ ನಿಮಗೆ. ಇನ್ನೊಂದು ಹೇಳ್ಬಿಡ್ತೀನಿ, ಯೂಟ್ಯೂಬಲ್ಲಿ ಅಮೌಂಟ್ ಬರಬೇಕು ಅಂತಂದರೆ ಅದರದ್ದೇ ಆದಂಥ ಒಂದು ರೂಲ್ಸ್ ಇದೆ, ಮತ್ತು ಅದರದ್ದೇ ಆದಂಥ ಒಂದು ಟಾರ್ಗೆಟ್ ಇದೆ. ಆ ಟಾರ್ಗೆಟನ್ನು ನಾವು ರೀಚ್ ಮಾಡಿದ್ರೆ ಮಾತ್ರ ಅಲ್ಲಿಂದ ನಮಗೆ ಅಮೌಂಟ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಬರೋಕ್ಕೆ ಸ್ಟಾರ್ಟ್ ಆದರೂ ಸಹ ಹೆಚ್ಚಿನ ಅಮೌಂಟ್ ಏನು ಬರೋಲ್ಲ, ಓಕೆನಾ? ಆ ರೀತಿ ಯೂಟ್ಯೂಬರ್ಸು ನಾನೇ ಅಂತಲ್ಲ, ಎಷ್ಟೋ ಜನ ಯಾರಿಗೂ ಅಮೌಂಟ್ ಬರ್ದಿರೂ ಸಹ ತನ್ನ ಪ್ಯಾಷನ್ಗೋಸ್ಕರ, ಅವ್ರ ಖುಷಿಗೋಸ್ಕರ ಮಾಡೋರು ತುಂಬ ಜನ ಇದ್ದಾರೆ. ಸೊ ಅದರಲ್ಲಿ ನಾನು ಒಬ್ಬ. ಯೂಟ್ಯೂಬಿಂದ ಯಾವುದೇ ಅಮೌಂಟ್ ಬರೋಲ್ಲ. ಫೇಸ್ಬುಕ್ಕಿಂದನೂ ಅಷ್ಟೇ. ನಮ್ಮದು ಲಾಸ್ಟು ವೀಡಿಯೋ ಮಾಡೋದೆಲ್ಲ ನಿಲ್ಲಿಸಿದಾಗ 4,000 ಟಾರ್ಗೆಟ್ ಇತ್ತು. 3,600 ಗಂಟೆ ನಾನು ಮಾಡಿದ್ದೆ. 4,000 ಟಾರ್ಗೆಟ್ ಇದ್ದಿದ್ದು ಯೂಟ್ಯೂಬಲ್ಲಿ. 3,600 ಗಂಟೆ ಟಾರ್ಗೆಟ್ ನಾನು ರೀಚ್ ಮಾಡಿದ್ದೆ. ಹತ್ತಿರದಲ್ಲಿದ್ದೆ. ಇನ್ನೇನು ಟಾರ್ಗೆಟ್ ಕಂಪ್ಲೀಟ್ ಆಗಬೇಕು ಅನ್ನೋಷ್ಟರಲ್ಲಿ ಬೇರೆ ಘಟನೆಗಳು ನಡೆದು ಅದು ಸ್ಟಾಪೇ ಮಾಡಿಬಿಟ್ಟೆ. ಸೊ ಅದು ಎಲ್ಲ ಲಾಂಗ್ ಗ್ಯಾಪ್ ಆಗಿಬಿಡ್ತು. ಸೊ ಬೇರೆ ಕಾರಣಗಳಿಂದ. ಓಪನ್ ಆಗಿ ಹೇಳ್ತೀನಿ ಕೇಳಿ, ನನಗೆ ಯಾವುದರಿಂದನೇ ಯಾವ ಅಮೌಂಟು ಬರೋಲ್ಲ. ತುಂಬ ಜನ ತಿಳ್ಕೊಂಬಿಟ್ಟಾರೆ ಅಮೌಂಟ್ ಬರುತ್ತೆ ಹಂಗೆ ಹಿಂಗೆ ಅಂತ. ಬೇಕಾದ್ರೆ ನಾನು ನಿಮಗೆ ಪ್ರೂಫ್ ಹಾಕ್ತೀನಿ. ಸೊ ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. MRK ಮಿಸ್ಟರ್ ರ್ಯಾಪರ್ ಕನ್ನಡಿಗ ಅವರು ಏನು ಪ್ರಶ್ನೆ ಕೇಳಿದ್ದಾರೆ ಅಂದರೆ, ಎನಿ ಅಪ್ಡೇಟ್ಸ್ ಅಂತ ಕೇಳಿದ್ದಾರೆ. ಅಂದರೆ ಇವ್ರು ಕೇಳ್ತಾ ಇರೋದು ನಮ್ಮ ಸಿನಿಮಾ ಬಗ್ಗೆನೋ ಅಥವಾ ನಮ್ಮ ಬ್ಲಾಗ್ಸ್ ಬಗ್ಗೆನೋ ಗೊತ್ತಾಗ್ತಾ ಇಲ್ಲ ನನಗೆ. ಬಟ್ ನನಗನ್ಸಿದ ಬಗ್ಗೆ ಏನೇ ವಿಷಯದ ಬಗ್ಗೆ ಅಪ್ಡೇಟ್ ಇದ್ದರೆ ಕೊಡಿ ಅಂತ ಹೇಳ್ತಾ ಇದ್ದಾರೆ. ನಾನೀಗ ವಿಡಿಯೋ ಮಾಡ್ತಾ ಇರೋದು June 10. ಲಾಸ್ಟ್ ಒಂದು 3 months ಹಿಂದೆ ನಮ್ಮ ಧ್ವನಿ ಕೇಳದೆ ಅನ್ನೋಂಥ ಹೊಸ ಶಾರ್ಟ್ ಫಿಲ್ಮ್ನ ಟೈಟ್ಲ್ನ ಲಾಂಚ್ ಮಾಡಿದ್ವಿ. ಇನ್ನೇನು ಕೆಲವೇ ದಿನಗಳಲ್ಲಿ ಟೀಸರ್ ಲಾಂಚ್ ಆಗುತ್ತೆ, ಮೂವಿ ಲಾಂಚ್ ಆಗುತ್ತೆ. ಇದೇ ಅಪ್ಡೇಟ್ ಬ್ರೋ. ಯಾರು ಮೂವಿ ಬಗ್ಗೆ ಅಪ್ಡೇಟ್ ಕೇಳಿಲ್ಲ, ಇವರೊಬ್ಬರೇ ಕೇಳಿದ್ದು. ಇನ್ನು ತುಂಬ ಜನ ಕೇಳೋರೆ, ಬಟ್ ಅದೆಲ್ಲ ಹೊರಗಡೆ ಸಿಕ್ಕಾಗ ಕೇಳಿದ್ದಾರೆ. ಇಲ್ಲಿ ಯಾರು ಪ್ರಶ್ನೆ ಕೇಳಿಲ್ಲ, ಫಸ್ಟ್ ಇವರೇ ಕೇಳಿದ್ದು. ಸೊ ನೆಕ್ಸ್ಟ್ ಮುಂದೆ ಯಾರು ಏನೇನು ಕೇಳಿದ್ದಾರೆ ಹೋಗೋಣ. ಸೈಲೆಂಟ್ ಬಾಯ್ ಸಂದೀಪ್ ವಿ ಅವ್ರು ಏನು ಪ್ರಶ್ನೆ ಕೇಳಿದ್ದಾರೆ ಅಂದರೆ, ಸೆಕೆಂಡ್ ಫಿಲಮ್ ರಿಲೀಸ್ ಅಪ್ಡೇಟ್ ಯಾವಾಗ? ಕೆಲವೇ ದಿನಗಳಲ್ಲಿ ನಿಮಗೆ ಅಪ್ಡೇಟ್ ತಲುಪುತ್ತೆ. ಯೂಟ್ಯೂಬ್ ಮೂಲಕ, ಇನ್ಸ್ಟಾಗ್ರಾಮ್ ಮೂಲಕ ನೋಡ್ತಾ ಇರಿ, ಓಕೆನಾ? ನೆಕ್ಸ್ಟ್ ಡಾಲಿ ಅಲೈವ್ ಅಂತೆ. ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿರುವ ರೀಸನ್ ಅನ್ನೋದಕ್ಕಿಂತ ಏನು ಉದ್ದೇಶ ಅಂತ ಕೇಳಿ. ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ದು ನಾನೊಂದು ಪ್ಯಾಷನ್ ಆಗಿ ಮಾಡಬೇಕು, ಯೂಟ್ಯೂಬಲ್ಲಿ ಲಾಗ್ಸ್ ಮಾಡಬೇಕು, ಮತ್ತು ಎಕ್ಸ್ಪ್ಲೋರ್ ಮಾಡಬೇಕು, ಮತ್ತು ಟ್ರಾವೆಲ್ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾನು ಕ್ರಿಯೇಟ್ ಮಾಡಿದ್ದು. ಆ ಟ್ರಾವೆಲ್ ಮಾಡಿದಾಗ ವಿಡಿಯೋ ಮೂಲಕ ನಿಮಗೆ ಇನ್ಫಾರ್ಮೇಷನ್ ತಿಳಿಸ್ಕೊಡ್ಬೇಕು, ನಿಮ್ಮ ಜೊತೆ ನಾನು ಮಾತಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ದು. ಇಲ್ಲೇ ಹುಟ್ಟಿದ್ದೀನಿ, ತಾಯಿ ಋಣದ ಜೊತೆ ತಾಯಿ ಭಾಷೆ ಋಣನೂ ಇದೆ. ಬಟ್ ಇವತ್ತು ಅದು ನನಗೆ ಹೊಸ ಐಡಿಯಾ ನಿಮ್ಮಿಂದ ನಾನು ಕಲ್ತ್ಕೊಂಡು ಬೇರೆ ರೀತಿಯಲ್ಲಿ ಮುಂದುವರಿಸ್ತಾ ಹೋಗ್ತೀನಿ ಅಂತ ಹೇಳ್ತಾ, ಓಕೆ ಗೈಸ್, ನೀವು ಕೇಳಿರುವಂಥ ಪ್ರಶ್ನೆಗೆ ಎಲ್ಲದಕ್ಕೂ ಆನ್ಸರ್ ಮಾಡಿದ್ದೀನಿ.
ಯಾವ್ದಾದ್ರು ತಪ್ಪಾಗಿ ಆನ್ಸರ್ ಮಾಡಿದರೆ ಅಥವಾ ಯಾವ್ದಾದ್ರು ಆನ್ಸರ್ ಸರಿ ಇಲ್ಲ ಅಂತಂದರೆ ನನ್ನಿಂದ ತಪ್ಪಾಗಿದ್ದರೆ ಕ್ಷಮೆ ಇರಲಿ. ಮುಂದೆ ಯಾವ ರೀತಿ ವೀಡಿಯೋಸ್ ಮಾಡಬೇಕು ಮತ್ತು ಯಾವ ರೀತಿ ಯಾವ ಕಂಟೆಂಟ್ ಮಾಡಬೇಕು ಅನ್ನೋದನ್ನು ಏನಾದರೂ ಐಡಿಯಾಸ್ ಇದ್ದರೆ ನನಗೆ ಕಮೆಂಟ್ ಮೂಲಕ ಅಥವಾ ಮೆಸೇಜ್ ಮೂಲಕ ತಿಳಿಸಿ. ಮತ್ತು ಎಲ್ಲರೂ ತುಂಬ ಜನ ಕೇಳ್ತಾ ಇರೋದು ಏನಪ್ಪ ಅಂದರೆ ಮೂವಿ ರಿಲೀಸ್ ಯಾವಾಗ, ಮೂವಿ ಅಪ್ಡೇಟ್ ಏನು ಅಂತ ಕೇಳ್ತಾ ಇದ್ದೀರಾ. ಇದೇ ಜೂನ್ ಮಂತಲ್ಲಿ ಪ್ರತಿಯೊಂದು ಅಪ್ಡೇಟ್ ಸಿಗುತ್ತೆ. ಮೂವಿನೂ ಸಹ ರಿಲೀಸ್ ಆಗೋ ಚಾನ್ಸಸ್ ಇದೆ. ಡೇಟು ಅಪ್ಡೇಟು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಓಕೆ, ಇದೇ ನಮ್ಮ ಕೆ ವಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲಲ್ಲೇ ಧ್ವನಿ ಕೇಳದೆ ಅನ್ನುವಂಥ 2ನೇ ಶಾರ್ಟ್ ಮೂವಿ ರಿಲೀಸ್ ಆಗ್ತಾ ಇರೋದು. ಎಲ್ಲರೂ ನೋಡಿ ನಿಮ್ಮ ಫ್ರೆಂಡ್ಸ್ಗೂ ಮತ್ತು ನಿಮ್ಮ ಕುಟುಂಬದವ್ರಿಗೂ ಸಹ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.